ಕರ್ತನಲ್ಲಿ ಪ್ರಿಯ ದೇವ ಜನರೇ, ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ತಿಂಗಳಲ್ಲಿ ನಮಗೆ ಕೊಡಲ್ಪಟ್ಟ ವಾಗ್ದಾನದ ವಚನವು ಕೀರ್ತನೆಗಳು 50ನೇ ಅಧ್ಯಾಯ 15ನೇ ವಚನ. ಕಷ್ಟ ಕಾಲದಲ್ಲಿ ನನಗೆ ಮೊರೆಯಿಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ ಎಂಬುದಾಗಿ. ಪ್ರಿಯರೇ, ಕಳೆದ 9 ತಿಂಗಳಲ್ಲಿ ನಮ್ಮನ್ನ ಕಾಯ್ದು ಕಾಪಾಡಿ 10ನೇ ತಿಂಗಳಲ್ಲಿ ಕಾಲಿಡುವಂತೆ ಮಾಡಿದಂತ ದೇವರ ಕೃಪೆಗಾಗಿ ಆತನಿಗೆ ಸ್ತೋತ್ರವನ್ನು ಮಾಡೋಣ. ಈ ತಿಂಗಳಲ್ಲಿ ನಮಗಾಗಿ ಕೊಡಲ್ಪಟ್ಟ ವಾಗ್ದಾನ ವಚನವನ್ನು ಧ್ಯಾನಿಸೋಣ. ಪ್ರಿಯರೇ, ಕರ್ತನು ಹೀಗನ್ನುತ್ತಾರೆ, ಕಷ್ಟದ ಕಾಲದಲ್ಲಿ ನನಗೆ ಮೊರೆಯಿಡಿರಿ ಎಂಬುದಾಗಿ. ಆಗ ನಾವು ನಮ್ಮ ಕಷ್ಟದ ದಿನಗಳಲ್ಲಿ ಯಾರ ಬಳಿ ಸಹಾಯ ಕೇಳಿ ಹೋಗುತ್ತೇವೆ? ಲೋಕದ ಜನರ ಬಳಿಯಲ್ಲಿಯಾ, ಅಥವಾ ನನ್ನಿಂದಲೇ ಸಾಧ್ಯ ಎಂದು ಯೋಚಿಸುತ್ತೇವಾ? ಅಲ್ಲ ಪ್ರಿಯರೇ, ನಮ್ಮ ಬಲದಿಂದಲೂ ಲೋಕದ ಜನರ ಸಹಾಯದಿಂದಲೂ ಅಲ್ಲ. ನಾವು ನಮ್ಮ ತಂದೆಯ ಬಳಿ ಮೊರೆ ಹೋದಾಗ ಆತನು ನಮ್ಮನ್ನು ಬಿಡಿಸುತ್ತಾನೆ. ಆಗ ನಾವು ನಮ್ಮ ಕಷ್ಟಗಳಿಂದ ಬಿಡುಗಡೆ ಹೊಂದಿ ನಾವು ಆತನನ್ನು ಕೊಂಡಾಡುತ್ತೇವೆ. ಹೌದು ಪ್ರಿಯರೇ, ಈ ತಿಂಗಳಲ್ಲಿ ಯಾರ್ಯಾರಿಗೆ ಏನೇನು ಕಷ್ಟಗಳಿದೆಯೋ ಅದೆಲ್ಲವನ್ನು ನಾವು ಆತನಿಗೆ ಮೊರೆಯಿಡುವಾಗ ತಂದೆಯು ನಾವು ಆತನನ್ನು ಕೊಂಡಾಡುವಂತೆ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸುತ್ತಾರೆ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದಪ್ಪ, ಕಳೆದ 9 ತಿಂಗಳು ನಮ್ಮನ್ನು ಕಾಯ್ದು ಕಾಪಾಡಿ 10ನೇ ತಿಂಗಳು ಕಾಲಿಡುವಂತೆ ಮಾಡಿದಂಥ ನಿನ್ನ ಕೃಪೆಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಈ ತಿಂಗಳಲ್ಲಿ ನೀನು ನಮಗೆ ವಾಗ್ದಾನವಾಗಿ ಕೊಟ್ಟಿರುವಂಥ ವಚನಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಾವು ಎಲ್ಲ ಸಮಯದಲ್ಲಿಯೂ ನಿನಗೆ ಮೊರೆ ಇಡುವಾಗ ನೀನು ನಮ್ಮ ಎಲ್ಲ ಕಷ್ಟ ಸಂಕಟಗಳಿಂದ ಬಿಡಿಸಿ ನಮ್ಮನ್ನು ಆಶೀರ್ವದಿಸಿ ನಿನ್ನನ್ನು ಕೊಂಡಾಡ್ಲಿಕ್ಕಾಗುವಂತೆ ನಿನ್ನ ಸಹಾಯ ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಈ ತಿಂಗಳಲ್ಲಿ ಯಾರ್ಯಾರು ನಿನ್ನ ಬಳಿ ಬಂದು ನಿನ್ನಲ್ಲಿ ಮೊರೆ ಹೋಗುತ್ತಾರೋ ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವದಿಸಿ ನಡೆಸು ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇವೆ. ಮತ್ತೊಂದು ಆವರ್ತಿ ನಮ್ಮನ್ನು ತಗ್ಗಿಸುತ್ತಾ ಈ ಸಮಯದಲ್ಲಿ ನೀನು ಒಪ್ಪಿಸುತ್ತೇವೆ. ಕರ್ತನೆ, ನಿನ್ನ ಕೃಪೆಯಿಂದ ನೀನು ನಮ್ಮನ್ನು ನಡೆಸಿ ಈ ತಿಂಗಳಲ್ಲಿ ನಿನ್ನ ಕೃಪೆ ನಮ್ಮ ಮೇಲೆ ಇದ್ದು ನಿನ್ನ ಕನಿಕರ, ನಿನ್ನ ದಯೆ, ಪ್ರೀತಿಯಿಂದ ನಮ್ಮೆಲ್ಲರನ್ನು ವಿಶೇಷವಾದ ರೀತಿಯಲ್ಲಿ ನೀನು ಕಾಯ್ದು ಕಾಪಾಡಿ ನಡೆಸಬೇಕೆಂಬುದಾಗಿಯೂ ನಾವು ನಿನ್ನಲ್ಲಿ ಮೊರೆ ಹೋದಾಗ ನೀನು ನಮ್ಮ ಕಷ್ಟಗಳೆಲ್ಲವನ್ನು ಬಿಡಿಸುತ್ತಾ ನಾವು ನಿನ್ನನ್ನು ಕೊಂಡಾಡಲಿಕ್ಕಾಗುವಂತೆ ನಮ್ಮನ್ನು ನೀನು ಪ್ರೇರೇಪಿಸಿ ನಡೆಸಬೇಕೆಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂಥ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದ್ದನ್ನು ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ಈ ವಾಕ್ಯವನ್ನು ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.